ಸುರಪುರ ತಾಲೂಕಿನ ದೇವಿಕೆರ ಗ್ರಾಮದಲ್ಲಿ ಶಾಲೆಗಾಗಿ 1 ಎಕರೆ ಜಮೀನನ್ನು ದಾನ ನೀಡಿದ್ದ ಶ್ರೀ ಡಾಕ್ಟರ್ ಸತ್ಯನಾರಾಯಣ ಆಲ್ದಾರ್ತಿ ಅವರಿಗೆ ಗ್ರಾಮಸ್ಥರು ಎಲ್ಲರೂ ಸೇರಿ 100 ಗ್ರಾಂ ಚಿನ್ನವನ್ನು ಕಾಣಿಕೆಯಾಗಿ ನೀಡಿ ಸನ್ಮಾನಿಸಿದರು. ಅವರು ಆಗಮಿಸುತ್ತಿದ್ದಂತೆ ಗ್ರಾಮಸ್ಥರು ಮತ್ತು ಪ್ರಾಥಮಿಕ ಪ್ರೌಢಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷ, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಸೇರಿ ಅವರನ್ನು ಅದ್ದೂರಿಯಾಗಿ ಬರಮಾಡಿಕೊಂಡರು. ಇದೇ ಸಂದರ್ಭದಲ್ಲಿ ಡಾಕ್ಟರ್ ಸತ್ಯನಾರಾಯಣ ಆಲ್ದಾರ್ತಿ ಅವರು ಮಾತನಾಡಿ, ಈ ಶಾಲೆಯ ಮಕ್ಕಳು ಒಳ್ಳೆಯ ವ್ಯಾಸಂಗ ಮಾಡಿ ಉನ್ನತ ಹುದ್ದೆಗಳನ್ನು ಪಡೆದಾಗ ಮಾತ್ರ ದಾನ ನೀಡಿದ್ದಕ್ಕೂ ಸಾರ್ಥಕತೆಯಾಗುತ್ತದೆ ಎಂದು ಹೇಳಿದರು. ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮದ ಹಿರಿಯರಾದ ಶ್ರೀ ತಿಮ್ಮಣ್ಣ ಪೂಜಾರಿ ಮತ್ತು ಶ್ರೀ ಸಾಹೇಬಗೌಡ ಮಾಲಿಪಾಟೀಲ್ ಅವರು ಮಾತನಾಡಿ, ನಮ್ಮೆಲ್ಲರ ಮನವಿಗೆ ಸ್ಪಂದಿಸಿ ಜಮೀನು ದಾನ ನೀಡಿದ ಶ್ರೀ ಸತ್ಯನಾರಾಯಣ ಆಲ್ದಾರ್ತಿ ಅವರಿಗೆ ದೇವಿಕೆರ ಗ್ರಾಮದ ಸಮಸ್ತ ನಾಗರಿಕರಿಂದ ಅಭಿನಂದನೆಯನ್ನು ಸಲ್ಲಿಸಿದರು. ಮುಂದಿನ ದಿನಮಾನಗಳಲ್ಲಿ ನಮ್ಮ ಗ್ರಾಮಕ್ಕೆ ಕಾಲೇಜ್ ಕೂಡ ಒಂದು ಸ್ಯಾಂಕ್ಷನ್ ಆಗ್ತಕ್ಕಂಥ ಒಂದು ಸಾಧ್ಯತೆಗಳಿವೆ. ಹಾಗಾಗಿ ಅದರ ಒಂದು ಸದುಪಯೋಗ ಪಡ್ಕೊಂಡು ನಮ್ಮ ಊರಿನಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳು ಒಳ್ಳೆಯ ಒಂದು ವಿದ್ಯಾಭ್ಯಾಸವನ್ನು ಮಾಡಿ ಮುಂದಿನ ಒಂದು ಉನ್ನತ ಒಂದು ವಿದ್ಯಾಭ್ಯಾಸವನ್ನು ಮಾಡ್ತಾ ಒಂದು ಉನ್ನತ ಹುದ್ದೆಗೆ ಇರ್ತಕ್ಕಂತಹ ಒಂದು ಪ್ರಯತ್ನ ಆಗಬೇಕಾಗಿದೆ. ಆ ನಿಟ್ಟಿನಲ್ಲಿ ಸಮಸ್ತ ನಮ್ಮ ಊರಿನ ಎಲ್ಲ ಗ್ರಾಮಸ್ಥರು ಕೂಡ ಶಾಲೆಯ ಕಾರ್ಯಕ್ಕಾಗಿ ಸಾಕಷ್ಟು ಒಂದು ತನುಮನದಿಂದ ಮುಂದಿನ ದಿನಮಾನಗಳಲ್ಲಿ ಒಂದು ಕಾಣಿಕೆಯನ್ನು ಕೊಡುವುದ್ರ ಮೂಲಕ ಮಕ್ಕಳನ್ನು ಒಳ್ಳೆಯ ಸಾಕ್ಷರನಾಗಿ ಮಾಡಬೇಕು. ನಾವು ರೊಕ್ಕ ರೂಪಾಯಿ ಗಳಿಸ್ತಕ್ಕಂಥದ್ದಲ್ಲ, ಒಂದು ಉನ್ನತ ಶಿಕ್ಷಣವನ್ನು ಒಂದು ಕಲಿತಿದ್ದೆ ಆದರೆ ನಾವು ಸಾಕಷ್ಟು ಮುಂದಿನ ಒಂದು ಭವಿಷ್ಯವನ್ನು ಕಾಪಾಡ್ಕೊಳ್ಳಿಕ್ಕೆ ಸಾಧ್ಯ ಅಂತ ಕರೀತೀವಿ. ನಮ್ಗೆ ದಾನಪತ್ರ ಸಲಗೆ ಡಾಕ್ಟರ್ ಹತ್ರ ಹೋಗಿ ಅವರು ಪಾಪ ಕವಿಗಳು ಅದಾರ, ಸಾಕಷ್ಟು ನಾಟಕ ಕೃತಿಗಳನ್ನು ಬರ್ದಾರ. ಆಮೇಲೆ ಇಲ್ಲಿ ರಾಜಕಾರಣಿಗಳನ್ನು ಕೊಡ್ಸೋಕೆ ಪ್ರಯತ್ನ ಮಾಡಿದ್ರು, ಆದರೆ ರಾಜಕಾರಣಿಗಳ ಬಳಿ ತೊಗೋಬಾರ್ದು. ಅವರು ಪಾಪ ದಾನಸೂರ ಕರ್ಣ ಇದ್ದಂಗಾರ. ನಮ್ಮೂರಲ್ಲೇ ಆಸೆ ಇರೋ ಒಂದು ಸಲಗೆ ನಾವು ಊರಲ್ಲೆಲ್ಲ ಓದಿಸಲಾಗಿ ಅವರು ನಮ್ಮ ಮನವಿ ಪ್ರಕಾರ 1 ಎಕರೆ ಜಾಗವನ್ನು ಮಕ್ಕಳಿಗೆ ಕೊಟ್ಟರು. ನಾವು ಅವರಿಗೆ ಊರ ಪರವಾಗಿ 10 ತೊಲೆ ಗೋಲ್ಡನ್ನು ದಾನವಾಗಿ ಅವರಿಗೆ ಸನ್ಮಾನ ಮಾಡಿದ್ವಿ. ನಾನು ಅಕಸ್ಮಾತ್ತಾಗಿ ಇಲ್ಲಿ ಒಂದು ಹೊಲ ತಗೊಂಡೆ. ಆ ಹೊಲ ಸ್ಕೂಲಿಗೆ ಊರಿಗೆ ಹತ್ತಿ ಇತ್ತು. ಇಲ್ಲೇ ಇರಬೇಕು, ನಾನು ಪ್ರಾಕ್ಟೀಸ್ ಇದಾದ್ಮೇಲೆ ಅಂತ ಒಂದು ಮನೆಯೂ ಕಟ್ಸಿದ್ದೀನಿ ಹೊಲದಾಗ. ಇನ್ನೇನು ಸ್ಕೂಲಿಗೆ ಜಾಗ ಬೇಕು ಅಂತ ಕೇಳಕ್ಕೆ ಬಂದರು ಗೌಡರು, ಮತ್ತೊಂದಿಬ್ಬರು ಮಲ್ಕಣ್ಣವರು. ಅವರು ಬಂದಾಗ ಮೊದಲೇ ಪೇಪರ್ದಾಗ ನೋಡಿದ್ದೆ, ಈ ಸ್ಕೂಲು ಆಲ್ ಇಂಡಿಯಾ ಲೆವೆಲ್ನಾಗ ಸೆಂಟ್ರಲ್ ಗೌರ್ಮೆಂಟ್ಲಿಂದ ಬೆಸ್ಟ್ ಸ್ಕೂಲ್ ಅಂತ ಸೆಲೆಕ್ಟ್ ಆಗ್ಯದ. ಇಂಥ ಸ್ಕೂಲಿಗೆ 1 ಎಕರೆ ಕೊಟ್ಟರೆ ನಮ್ಮದೇನು ಇದಾಗೋದಿಲ್ಲ. ಮತ್ತು ಆ ಸ್ಕೂಲ್ನಲ್ಲಿ ಓದಿದ ಹುಡುಗರು IAS, IPS, KAS ಇಂಥ ದೊಡ್ಡ ದೊಡ್ಡ ನೌಕರಿ ಸಿಗಲಿ. ಹುಡುಗರು ದೇವಕೇರಿ ಮತ್ತು ದೇವಕೇರಿ ಸುತ್ತಮುತ್ತಲ ಗ್ರಾಮಸ್ಥ ಹುಡುಗರು ಮುಂದೆ ಬರಲಿ ಅಂತ ಆಸೆಯಿಂದ ಜಾಗನ ಶಾಲೆಗೆ ದಾನ ರೂಪದಲ್ಲಿ ಕೊಟ್ಟಿದ್ದೆ. ಸರ್, ತಾವು ದಾನ ಕೊಡ್ಬೇಕಾದ್ರೆ ತಮ್ಮ ಕುಟುಂಬ ಪರಿವಾರದವರು ಸಮ್ಮತಿ ತೊಗೊಂಡು ಕೊಟ್ಟರಾ ಅಥವಾ ನೀವು ಸ್ವತಃ ಒಂದು ಸ್ವಬುದ್ಧಿಯಿಂದ ತಾವೇನೇ ಘೋಷಣೆ ಮಾಡಿದ್ದೀರಾ? ನನ್ನ ಮಕ್ಕಳು ಇಬ್ಬರು ದೊಡ್ಡ ದೊಡ್ಡ ಜಾಬ್ನಲ್ಲೇ ಅದಾರ. ಅವರು ಓದ್ಕೊಂಡವರು ಅದಾರ. ಅವರು ಓದೋದ್ರ ಸಲುವಾಗಿ, ವಿದ್ಯಾರ್ಥಿಗಳ ಸಲುವಾಗಿ ಜಾಗ ಕೊಡ್ತೀನಿ ಅಂತಂದಾಗ ಅವರು ಸಂತೋಷದಿಂದ ಒತ್ತು ನೋಡಿದ್ರು.